ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮಿತಾ ಕನ್ನಡ ವ್ಲಾಗ್ಸ್ಗೆ ಮತ್ತೆ ಸ್ವಾಗತ. ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇದು ಊಟಿ ಟ್ರಿಪ್ನ ಭಾಗ 2 ಅಂದರೆ ಪಾರ್ಟ್ 2 ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಫಸ್ಟ್ ವ್ಲಾಗಲ್ಲೇ ತುಂಬ ಎಲ್ಲ ಕಂಟಿನ್ಯೂಸ್ ಆಗಿ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ನಾನು ಫಸ್ಟ್ ಮಾಡಿದ್ದು ನಮ್ಮ ಮೈಸೂರಿನಿಂದ ಬಾರ್ಡ್ರಿಗೆ ಬರೋವರೆಗೂ. ಈಗ ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಆಗಿ ಊಟಿಗೆ ಎಂಟ್ರ್ ಆಗ್ತಿದ್ದೀವಿ. ಸೊ ಇಲ್ಲಿಂದ ಮತ್ತೆ ಪಾರ್ಟ್ 2 ಶುರು ಮಾಡ್ತಿದ್ದೀನಿ. ಇಲ್ಲಿಂದ ಊಟಿಯಲ್ಲಿ ನಾವು ಏನೇನು ಮಾಡಿದ್ವಿ, ಏನೇನು ಅಡ್ವೆಂಚರ್ ಆಗಿತ್ತು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ. ಘಾಟ್ ಸೆಕ್ಷನ್ ಶುರುವಾಗಿದೆ. ಒಂಥರ ಹೇರ್ ಪಿನ್ ಬೆಂಡ್ ತರ ಇಲ್ಲೆಲ್ಲ ಘಾಟ್ ಸೆಕ್ಷನ್. ಸುತ್ತ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಇದು ಹಚ್ಚೋದೇ ತುಂಬಾ ಕಷ್ಟ. ನನ್ನ ಹಸ್ಬೆಂಡ್ ಅಂತೂ ಫುಲ್ ಇದರಲ್ಲಿ ಪ್ರೋ ರೈಡರ್ ತರ. ಅಯ್ಯೋ 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 ಆಕ್ಚುಲಿ ಒಂದೊಂದು ಕರ್ವ್ಗೂ ನಮಗೆ ಬೆಟ್ಟ ಗುಡ್ಡಗಳು ನೋಡಿದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಸೊ ನೇಚರೇ ಹಂಗಲ್ವಾ, ಚೆನ್ನಾಗಿದೆ ಒಂಥರ. ಅಂದರೆ ಓಡಿಸೋರಿಗೆ ಕಷ್ಟ. ಅವರು ಗೇರ್ ಚೇಂಜ್ ಮಾಡಿ ಓಡಿಸ್ತಿದ್ದಾರೆ. ಹೋಗೋಷ್ಟೊಳಗೆ ಕಾಲು ನೋವು ಅಂತೂ ಬಂದಿರುತ್ತೆ ಅಥವಾ ಚಮಕಿ ಥರ. ರೆಸಾರ್ಟ್ ಬಂದು ಹೋಗಿರತ್ತಾರ. ಅಲ್ಲ, ನಾವು ಟೈಗರ್ ನಮ್ಮೊಂದು ಹೋಮ್ ಸ್ಟೇ ಇದೆ ನೋಡೋದು ಮೇಲೆ. ಫಾಲ್ಸ್ ಅದು, ಅದೇ ಕಲಾಟೆ ಫಾಲ್ಸ್ ಅಂತ. ಯಾರೋ ಬೈಕಲ್ಲಿ ಹೆಂಗೋಯ್ತಾವ ನೋಡಿದ್ವಿ. ನಾವು ಬೈಕಲ್ಲಿ ಬಂದಿರೋದಲ್ಲ. ನಮ್ಮದು ಮೊಬೈಲ್ ಅಂತಿದೆ. ಮೂಲೆಯಲ್ಲಿ ಮಸ್ಟ್ ಮಾಡ್ತಾ ಇದೆ ಗಾಡಿ. ರೆಸ್ಟ್ ಬಿಟ್ಟಿದ್ರಿ. ಎಲ್ಲೂ ಹೋಗದೆ ರೆಸ್ಟ್ ಮಾಡ್ತಾ ಇದೆ ಅದು ಸೋಂಬೇರಿ. ಊಟಿಗೆ ಎಂಟರ್ ಆದ್ವಿ ಅಂದ್ರೆ ಸಿಟಿ ಒಳಗಡೆ ಎಲ್ಲ ಹತ್ತಿ ಬಂದ್ವಿ. ಚಳಿಲ್ ಮಾತ್ರ ಅಲ್ಲ, ಆಕ್ಚುಲಿ ಬಿಸಿಲಲ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಊಟಿ. ಅದೆಲ್ಲ ಮೇ ಬಿ ಸ್ಟೇಸ್ ಅನ್ಸುತ್ತೆ. ಸ್ಟೇಗೆ ಕೂರ್ಬೋದು. ಇನ್ನೂ ಹತ್ತಾನೇ ಇದ್ದೀವಿ. ಸೊ ಬಟ್ ಆಲ್ಮೋಸ್ಟ್ ಸಿಟಿ ಎಂಟರ್ ಆಗಿದ್ದೀವಿ. ಅಂದ್ರೆ ರೆಸಾರ್ಟ್ಗಳು, ಸ್ಟೇಗಳೆಲ್ಲ ಸಿಗ್ತಾ ಇದೆ. 36 ಬೆಂಡ್ ಟೋಟಲ್. ಓಕೆ, 36 ಬೆಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಒಂಥರ. ಎಷ್ಟು ಮೇಲ್ ಬಂದಿದೀವಿ ನೋಡಿ.
ಟ್ರಾಫಿಕ್ ಇದೆ ಜಾಸ್ತಿ. ನಾವು ಕರ್ನಾಟಕದವರೇ ಇರೋದಿಲ್ಲಿ. KA09, KA03, ಯಾವುದೋ ಒಡಿಸ್ಸಾ ಅನ್ಸುತ್ತಿದ್ರು. ಆಲ್ಮೋಸ್ಟ್ ಅದು KA21 ಮುಂದೆ ಇನ್ನೊಂದು ಗಾಡಿ ಹೋಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದವ್ರೆ. ಹಿಂದೆಗಡೆ ಒಂದು ಕಾರ್ ಬರ್ತಾ ಇದೆ ಸ್ವಿಫ್ಟ್, ಅದು KA09 ಮೈಸೂರು. ಸೊ ಆಲ್ಮೋಸ್ಟ್ ನಾವೇ ಇರೋದು ಕರ್ನಾಟಕದವರು. ಭಾನುವಾರ ಅಲ್ವಾ, ಹತ್ರ ಬೇರೆ ಊಟಿ ಮೈಸೂರವ್ರಿಗೆ. ಸೊ ಎಲ್ಲ ಇಲ್ಲೇ ಇದ್ದಾರೆ. ಇದು ಮೇನ್ ರೋಡು. ಸೊ ಬರುವಾಗ ನಮ್ನ ಈ ರೋಡಲ್ಲಿ ಬಿಡಲ್ಲ, ಮತ್ತೆ ಈಗ ಸ್ಟ್ರೈಟ್ ಹೋಗ್ಬೇಕು. ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇದು ನೀಲಗಿರಿ ಫಾರೆಸ್ಟ್ ರೋಡ್ ಇದು. ಅಷ್ಟೇ, ಬಟ್ ಹೊರಗಡೆ ಒಂದ್ ಸ್ವಲ್ಪನೂ ಶೆಕೆ ಇಲ್ಲ. ಜಸ್ಟ್ ಬಿಸಿಲು ಒಂಥರ ಬಿಸಿಲು ತರ ಹೊಡಿತಾ ಇದೆ ಅಷ್ಟೇ. ಫುಲ್ ಈಚೆ ಹೋದ್ರೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ತುಂಬಾ ಚೆನ್ನಾಗಿದೆ ವೆದರ್ ಊಟಿದು. ದೊಡ್ಡಬೆಟ್ಟಕ್ಕೆ ಬಂದ್ವಿ. ಸೊ ಎಂಟ್ರೆನ್ಸ್ ಅಲ್ಲಿ ಏನು ಟಿಕೆಟ್ ಇಸ್ಕೊಳ್ಳಿಲ್ಲ. ಆಕ್ಚುಲಿ ಅಲ್ಲಿ ಟಿಕೆಟ್ ಇಸ್ಕೊಂತಿದ್ರು, ಈ ಸಲ ಟಿಕೆಟ್ ಇಸ್ಕೊಂಡಿಲ್ಲ. ಅಂಡ್ ಇನ್ನೊಂದು, ನಾನು ಅವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇ ಪಾಸ್ ತಗೊಂಡಿದ್ದೀವಿ, ತಗೋತಾರೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಆಕ್ಚುಲಿ ನಮ್ಮನ್ನ ಇ ಪಾಸ್ ಕೇಳಿಲ್ಲ. ಬೇರೆಯವರಿಗೆ ಕೇಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾವು ಬಂದಿದ್ದು ರೋಡಲ್ಲಿ ಆಕ್ಚುಲಿ ನಮ್ದು ಚೆಕಿಂಗ್ ಆಯಿತು, ವೆಹಿಕಲ್ ಚೆಕ್ ಮಾಡಿದ್ರು. ಬಟ್ ನಮಗೆ ಇ ಪಾಸ್ ಏನು ಅವ್ರು ಕೇಳಲಿಲ್ಲ. ಸೊ ಬಟ್ ಯಾವುದಕ್ಕೂ ಒಂದೊಂದ್ಸಲ ಇ ಪಾಸ್ ತಗೊಂಡ್ ಬರೋದು ಒಳ್ಳೇದು. ಅಕಸ್ಮಾತ್ ಎಮರ್ಜೆನ್ಸಿಗೆ ಅವ್ರು ಕೇಳಿದ್ರೆ ತೋರ್ಸಕ್ ಬೇಕಾಗತ್ತೆ. ಇಲ್ಲದೆ ಇದ್ರು ನಡೆಯುತ್ತೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡ್ಬೇಕು. ಬಟ್ ನಮ್ಮನ್ನಂತೂ ಕೇಳಿಲ್ಲ. ಗೇಟಲ್ಲಿ ಇಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಳಗೆ ಬಂದ ತಕ್ಷಣ ಒಂದು ಆಕ್ಚುಲಿ ಇವಾಗ ಟೋಲೇ ಮಾಡಿದ್ದಾರೆ. ಆ ಟೋಲಲ್ಲಿ ಮೇ ಬಿ ಫಾಸ್ಟಾಗಿ ರೀಡ್ ಆಯ್ತಲ್ವಾ, ಫಾಸ್ಟಾಗೆ ರೀಡ್ ಆಗುತ್ತೆ. 40 ರೂಪೀಸ್ ಎಂಟ್ರಿ ಫೀಸು. 40 ರೂಪೀಸ್ ಅದೇ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಓಕೆ, ದೊಡ್ಡಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಾನು ಮಾತಾಡಿದ್ರು ಕೇಳಲ್ಲ, ತುಂಬ ವಾಲ್ಯೂಮ್ ಕಮ್ಮಿ ಕೇಳುತ್ತೆ. ಬಿಕಾಸ್ ತುಂಬ ಜನ ಇದ್ದಾರೆ. ಅಲ್ಲಿ ಮೇಲ್ಗಡೆ ತುಂಬ ಜನ ಕಾಣ್ತಿದ್ದಾರೆ. ಅಲ್ಲೂ ಅಷ್ಟೇ ತುಂಬ ಜನ ಇದ್ದಾರೆ. ಊಟಿ ಟೀ ಪಾರ್ಕ್.
ಎಲ್ಲರೂ ಹಾಕ್ಸ್ಕೊಳ್ಳೋದು ನೋಡಿ ನನಗೂ ತುಂಬ ಆಸೆ ಆಯಿತು ಹಾಕ್ಸ್ಕೊಳ್ಳೋಣ ಅಂತ. ಹೆಂಗೋ ನನ್ನ ಹಸ್ಬೆಂಡ್ಗೆ ಕಾಡಿ ಬೇಡಿ ಎಲ್ಲ ಮಾಡಿ ಕೊನೆಗೆ ಅವ್ರಿಗೂ ಹಾಕ್ಸಿದೆ. ಸೊ ಇವರಂತೂ ಫುಲ್ ಕಣ್ಣಿಗೆ ಮುಚ್ಚಿ ಎಲ್ಲ ಹಾಕ್ತಿದ್ದೆ. ನನ್ನ ಹಸ್ಬೆಂಡ್ಗಂತೂ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿತ್ತು. ಸೊ ಅವ್ರು ಏನೋ ಹಾಕ್ಬೇಡ, ನನ್ನಂತೂ ಒಂದು ಫೋಟೋನೂ ತೆಗಿಬೇಡ ಅಂತೆಲ್ಲ ಬೈತಾಯಿದ್ರು. ನೋಡಿ ಇಲ್ಲಿ ಹಾಕ್ಸ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೋದಾಗ ಹೇಳ್ತಾರೆ ನನ್ನಂತೂ ಎಲ್ಲೂ ಹಾಕ್ಬೇಡಮ್ಮ ಅಂತ. ಹೆಂಗೋ ಕಾಡಿ ಬೇಡಿ ಹಾಕ್ಸಿದ್ದಾಯ್ತು ಕೊನೆಗೆ. ಟೀ ಪಾರ್ಕಿಂದ ನಾವು ನೆಕ್ಸ್ಟ್ ಬಂದಿದ್ದು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಊಟಿಯಲ್ಲಿ ತುಂಬ ಫೇಮಸ್ ಆ್ಯಕ್ಚುಲಿ. ಇದು ಒಳಗಡೆನೇ ಚಾಕ್ಲೇಟ್ ಹೆಂಗೆ ತಯಾರಿಸ್ತಾರೆ ಎಲ್ಲ ಫುಲ್ ಡೀಟೇಲಾಗಿ ತೋರಿಸ್ತಾರೆ. ಅಂದರೆ ತುಂಬ ಟ್ರಾನ್ಸ್ಪರೆಂಟಾಗಿ ತೋರಿಸ್ತಾರೆ. ಜೊತೆಗೆ ಅಲ್ಲಿ ಯಾವಾಗಲೂ ಟಿ ವಿ ಆನಲ್ಲಿ ವಿಡಿಯೋ ಓಡ್ತಿರುತ್ತೆ, ಅದು ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ. ಸೊ ಟಿಕೆಟ್ ಪ್ರೈಸ್ ಬಂದು 30 ರೂಪೀಸು. ಆ 30 ರೂಪೀಸಿಗೆ ನಮಗೆ ಡಾರ್ಕ್ ಚಾಕ್ಲೇಟ್ ಒಂದು ಮತ್ತು ವೈಟ್ ಚಾಕ್ಲೇಟ್ ಒಂದು ಎರಡೂ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಚಾಕ್ಲೇಟ್ ಹೇಗೆ ತಯಾರಿಸ್ತಾರೆ ಅಂತ. ಸೊ ಈ ಥರ ನಮಗೆ ಟ್ರಾನ್ಸ್ಪರೆಂಟಾಗಿ ತುಂಬ ಡೀಟೇಲಿಂಗಾಗಿ ತೋರಿಸ್ತಾರೆ. ಸೊ ಇಲ್ಲಿ ನಾವು ಬೇಕಿದ್ರೆ ಮನೆಗೂ ಚಾಕ್ಲೇಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾವು ಆ್ಯಕ್ಚುಲಿ 100 ಗ್ರಾಮ್ಸ್ದು 2 ಡ್ರೈ ಫ್ರೂಟ್ಸ್ದು ತೊಗೊಂಡು ಬಂದಿದ್ವಿ. ಇಲ್ಲಿ ನಾವು ಟಿಕೆಟ್ ತೋರಿಸಿ ಚಾಕ್ಲೇಟ್ ಇಸ್ಕೊಳ್ಬೇಕು. ಆ ಟಿಕೆಟ್ ಪ್ರೈಸ್ ಏನಿರುತ್ತೆ ಅದೇ ಟಿಕೆಟ್ ಪ್ರೈಸ್ಗೆ ಇಲ್ಲಿ ನಮ್ಗೆ ಚಾಕ್ಲೇಟ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ಏನೂ ಲಾಸ್ ಆಗಲ್ಲ ಇಲ್ಲಿ ನಾವು ಟಿಕೆಟ್ ತೊಗೊಳ್ಳೋದು. ಸೊ ಅದರಿಂದ ಈ ಫ್ಯಾಕ್ಟ್ರಿಗೆ ಬರೋದು ಆ್ಯಕ್ಚುಲಿ ಯೂಸ್ ಆಗುತ್ತೆ. ನಂದು ವೈಟ್ ನಂದದು ನನಗೆ ವೈಟು. ಸೊ ಅಲ್ಲೇ ಚಾಕ್ಲೇಟ್ ಇಸ್ಕೊಂಡು ಅಲ್ಲಿಂದ ಜಸ್ಟ್ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಬರಬೇಕು. ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ ಎರಡೂ ಒಳಗಡೆನೇ ಇರೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಟೀ ಲೀವ್ಸ್ನ ಡ್ರೈ ಮಾಡಿ ಅದನ್ನು ಮೆಷಿನ್ಗೆ ಹಾಕಿ ಪೌಡರ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಅಂದರೆ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತಲೇ ಒಬ್ಬರು ಇರ್ತಾರೆ, ಅಲ್ಲಿ ನಿಂತಿರ್ತಾರೆ. ಸೊ ಅವ್ರು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ನೀವು ನೋಡ್ತಿರ್ಬೋದು ಅಲ್ಲಿ ಟೀ ಪೌಡರ್ ಆಗಿ ಹೋಗ್ತಿರೋದು. ಸೊ ನಾನು ಫಸ್ಟು ನಿಮಗೆ ಅದಕ್ಕಿಂತ ಮುಂಚೆ ಒಂದು 3 ಸೆಕೆಂಡ್ಸ್ ಹಿಂದೆ ತೋರಿಸಿದ್ದು ಟೀ ಲೀವ್ಸ್ ಡ್ರೈ ಮಾಡಿ ಇಟ್ಟಿರೋದು. ಈ ಪರ್ಸನ್ನೇ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು. ಸೊ ಅಲ್ಲಿಂದ ಲಂಚ್ ಹುಡ್ಕೊಂಡು ಆ್ಯಕ್ಚುಲಿ ಇಲ್ಲಿ ನಮ್ಮ ಕರ್ನಾಟಕದ ಫುಡ್ ಎಲ್ಲೂ ಸಿಗಲ್ಲ. ಆ್ಯಕ್ಚುಲಿ ಹುಡುಕಿದ್ರೆ ಸಿಗುತ್ತೆ, ಬಟ್ ಅಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ. ಸೊ ಪಿಜ್ಜಾ, ಡಾಮಿನೋಸ್ ಏನಾದರೂ ಆ ಥರ ಡಾಮಿನೋಸ್ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಡಾಮಿನೋಸಿಗೆ ಬಂದ್ವಿ. ಡಾಮಿನೋಸಿಗೆ ಬಂದು ನೋಡಿದ್ರೆ ಎಲ್ಲೂ ಪಾರ್ಕಿಂಗ್ ಇಲ್ಲ. ಮೇನ್ ರೋಡ್ ತುಂಬ ಫುಲ್ ತಮಿಳ್ನಾಡವರೇ ಇದ್ದಾರೆ. ಅವರಿಗೇ ಆ್ಯಕ್ಚುಲಿ ಪಾರ್ಕಿಂಗ್ದು ಜಾಗ ಬಿಟ್ಕೊಡ್ಬೇಕು ಅಂತ ಅಲ್ಲ, ಬಟ್ ಆಲ್ರೆಡಿ ಕರ್ನಾಟಕದವ್ರಿಗಿಂತ ಮುಂಚೆ ಬಂದು ಅವರನ್ನು ಹೇಳ್ಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಬಂದು ನಾವು ಪಾರ್ಕ್ ಮಾಡಿ ಹೋಗಿದ್ದು. ನಮಗೆ ಬೇರೆ ಕಡೆ ಫುಡ್ ಸೆಟ್ ಆಗಲ್ಲ ಅಂತ ಹಂಗೋ ಹಿಂಗೋ ಡಾಮಿನೋಸಿಗೆ ಬಂದ್ವಿ. ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ವಿ ಇನ್ನೇನು ಪಿಜ್ಜಾ ಬರಬೇಕು ಅಂತ. ಸೊ ಅಲ್ಲಿವರೆಗೂ ಸ್ವಲ್ಪ ಮೊಬೈಲ್ಗೆ ರೀಲೆಲ್ಲ ಸ್ಕ್ರಾಲ್ ಮಾಡೋಣ ಅಂತ ನೋಡ್ತಿದ್ವಿ. ಇನ್ನೇನು ಆರ್ಡ್ರ್ ಬರುತ್ತೆ
ಮೈಸೂರಿಗೆ ವಾಪಸ್ ಬಂದ್ವಿ. ಊಟಿಗೆ ಅಥವಾ ಇರೋದಾಗಲಿಲ್ಲ, ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಅದು ನಾನು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಮೈಸೂರಿಗೆ ಬಂದರೆ ಮೈಸೂರಲ್ಲಿ ಫುಲ್ ಮಳೆ, ರಿಂಗ್ ರೋಡ್ ಅಂತೂ ಫುಲ್ ತುಂಬೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮೈಸೂರಲ್ಲಿ. ಓಕೆ, ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ನಾನು ನಿಮಗೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.